ಭಾನುವಾರದ ಘಟನೆಗಳ ನಂತರ ಮಿಲನಾಳ ಮನಸ್ಸಿನಲ್ಲಿ ಅಭಯ್ ಬಗ್ಗೆ ಇದ್ದದ್ದು ಕೇವಲ ಭಯ ಮತ್ತು ಸಿಟ್ಟು ಮಾತ್ರ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮುಗಿಸಿ ಆಫೀಸ್ಗೆ ಹೋಗಲು ಸಿದ್ಧಳಾದಳು. ಆಫೀಸ್ ಸಕಾಲಕ್ಕೆ ತಲುಪಲು ಬಸ್ ಹಿಡಿಯಬೇಕೆಂದು ಅವಳು ಗೇಟ್ ಕಡೆ ಹೆಜ್ಜೆ ಹಾಕುತ್ತಿದ್ದಳು. ಅಷ್ಟರಲ್ಲಿ ಗಾರ್ಡನ್ ಅಲ್ಲಿ ವಾಕಿಂಗ್ ಮಾಡ್ತಿದ್ದ ಗೋಪಾಲ್ ವರ್ಮಾ ಅವರು ಹೇ ಪುಟ್ಟಿ ಮಿಲನ, ನಿಲ್ಲು, ಬಾ ಇಲ್ಲಿ ಎಂದು ಕರೆದರು. ಮಿಲನ ವಿನಯದಿಂದ ಅವರ ಹತ್ತಿರ ಹೋಗಿ ಏನಾಯ್ತು ಸರ್ ಎಂದಳು. ಇಷ್ಟು ಬೇಗ ಆಫೀಸ್ಗೆ ಯಾಕೆ? ಇನ್ನೂ 7 ಗಂಟೆ ತಾನೇ ಎಂದು ವರ್ಮಾ ಕೇಳಿದರು. ಸರ್, ಆಫೀಸ್ ಇರೋದು 9 ಗಂಟೆಗೆ, ಆದರೆ ಬಸ್ಸಲ್ಲಿ ಹೋಗೋಕೆ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆ ಬೇಗ ಹೊರಟಿದ್ದೀನಿ ಎಂದಳು ಮಿಲನ. ಗೋಪಾಲ್ ವರ್ಮಾ ಸ್ವಲ್ಪ ಹೊತ್ತು ಯೋಚಿಸಿ ನೋಡು, ಅಭಯ್ ಕೂಡ ಈಗಲೇ ರೆಡಿ ಆಗ್ತಿದ್ದಾನೆ. ಇನ್ಮೇಲೆ ನೀನು ಅವನ ಜೊತೆಯಲ್ಲೇ ನಮ್ಮ ಆಫೀಸ್ಗೆ ಹೋಗು, ನಿನಗೆ ಬಸ್ ಪ್ರಯಾಣದ ಕಷ್ಟ ತಪ್ಪುತ್ತೆ ಎಂದರು. ಮಿಲನಾಳ ಮುಖ ಕಪ್ಪಾಯಿತು. ಅಯ್ಯೋ ಬೇಡ ಸರ್, ಬಾಸ್ ಎಲ್ಲಿ, ಎಂಪ್ಲಾಯ್ ಎಲ್ಲಿ ಸರ್, ಇದು ಸರಿಯಲ್ಲ, ನಮಗೆ ಇಬ್ಬರಿಗೂ ಇಷ್ಟ ಇಲ್ಲ ಎಂದು ಹಿಂಜರಿದಳು. ಅವಳ ಮನಸ್ಸಿನಲ್ಲಿ ನಿನ್ನೆ ತಾನು ಅಭಯ್ಗೆ ಮಾಡಿದ್ದ ಐಸ್ ಬಾತ್ ಶಾಸ್ತಿಯ ಭಯ ಕಾಡುತ್ತಿತ್ತು. ಆತ ಸೇಡು ತೀರಿಸಿಕೊಳ್ಳಬಹುದು ಎಂದು ಅವಳಿಗೆ ಅನಿಸಿತು. ಗೋಪಾಲ್ ವರ್ಮನ ಗೊತ್ತಾ, ನಾನು ಕಂಪನಿಯ ಚೇರ್ಮನ್, ನಾನು ಹೇಳ್ತಿದ್ದೀನಿ, ಯಾರು ಏನು ಅನ್ಕೊಳ್ಳಲ್ಲ, ಧೈರ್ಯವಾಗಿ ಹೋಗು ಎಂದು ಅಭಯ್ನ ಕರೆದರು. ಗೋಪಾಲ್ ವರ್ಮಾ ಅವರು ಇಬ್ಬರನ್ನು ಒಟ್ಟಿಗೆ ನೋಡಿ ಅಭಯ್ನ ಭುಜದ ಮೇಲೆ ಕೈ ಹಾಕಿ ನಗುತ್ತಾ ಹೇಳಿದರು. ಅಭಯ್, ನೋಡು ಮಿಲನ ಪಾಪ ಬಸ್ನಲ್ಲಿ ತುಂಬ ಕಷ್ಟಪಡ್ತಿದ್ದಾಳೆ, ಇನ್ಮೇಲೆ ಅವಳನ್ನು ನಿನ್ನ ಕಾರಿನಲ್ಲಿ ಆಫೀಸ್ಗೆ ಕರ್ಕೊಂಡು ಹೋಗು. ಇಬ್ಬರು ಒಟ್ಟಿಗೆ ಹೋದರೆ ಟೈಮ್ ಕೂಡ ಉಳಿಯುತ್ತೆ, ಕಂಪನಿ ಕೆಲಸಗಳ ಬಗ್ಗೆ ಚರ್ಚೆ ಮಾಡೋಕ್ಕೂ ಅವಕಾಶ ಸಿಗುತ್ತೆ ಅಲ್ವಾ. ಅಭಯ್ ತಕ್ಷಣ ಸನ್ ಗ್ಲಾಸ್ ಅನ್ನು ಸ್ವಲ್ಪ ಕೆಳಗಿಳಿಸಿ ಮಿಲನಾಳನ್ನು ಒಂದು ತರಹದ ತಿರಸ್ಕಾರದ ನಗುವಿನಿಂದ ನೋಡಿದ. ಅವನ ಕಣ್ಣುಗಳು ಕೆಂಪಾಗಿದ್ದವು, ರಾತ್ರಿಯ ಘಟನೆಯನ್ನು ನೆನಪಿಸುತ್ತಿದ್ದವು. ಅಭಯ್ ವ್ಯಂಗ್ಯವಾಗಿ, ಖಂಡಿತ ಅಪ್ಪ, ಇವಳಂತ ಕೆಲಸದವಳನ್ನು ನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗುವುದು ನನಗೆ ಸಿಕ್ಕಿರೋ ದೊಡ್ಡ ಭಾಗ್ಯ. ಇವಳಿಗೆ ಡ್ರಾಪ್ ಕೊಡೋ ಜವಾಬ್ದಾರಿ ಇನ್ಮೇಲೆ ನನ್ನದು. ಬನ್ನಿ ಮೇಡಮ್, ನನ್ನ ರಾಜ ಮರ್ಯಾದೆಯ ಕಾರಿಗೆ ಹತ್ತಿ. ಮಿಲನಾಳ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಅಭಯ್ನ ಆ ಮಾತಿನಲ್ಲಿದ್ದ ವ್ಯಂಗ್ಯ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿತ್ತು. ಮಿಲನ ನೇರವಾಗಿ ಗೋಪಾಲ್ ವರ್ಮಾ ಅವರ ಕಡೆ ತಿರುಗಿ, ಸರ್, ಇದು ಬೇಡ, ನಾವಿಬ್ಬರು ಬೇರೆ ಬೇರೆ ದಾರಿಯವರು, ನನಗೆ ಆಫೀಸ್ಗೆ ಹೋಗೋಕೆ ಬಸ್ಸೇ ಸಾಕು, ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಎಂದು ವಿನಂತಿಸಿದಳು. ಅಭಯ್ಗೆ ಅವಳ ಆ ಹಿಂಜರಿಕೆ ಕಂಡರೆ ಸಿಟ್ಟು. ಅವನು ಅವಳ ಹತ್ತಿರ ಬಂದು ಗಟ್ಟಿಯಾಗಿ, ನೋಡು ಮಿಲನ, ಅಪ್ಪನ ಮಾತು ಅಂದರೆ ನನಗೆ ಆಜ್ಞೆ, ಈಗ ನೀನು ಕಾರು ಹತ್ತಲೇಬೇಕು, ಇಲ್ಲ ಅಂದರೆ ನಾನು ಮರ್ಯಾದೆ ಕಳೆದುಕೊಂಡು ನಿನ್ನನ್ನು ಎಳೆದುಕೊಂಡು ಹೋಗಬೇಕಾಗತ್ತೆ, ಆಮೇಲೆ ಜನ ಏನು ಅನ್ಕೊತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಸವಾಲು ಹಾಕಿದ. ಗೋಪಾಲ್ ವರ್ಮಾ ಇವರ ಜಗಳ ನೋಡಿ, ಇಬ್ಬರು ಮಕ್ಕಳಾಟ ನಿಲ್ಲಿಸಿ, ಇಬ್ಬರು ಆಫೀಸ್ಗೆ ಒಟ್ಟಿಗೆ ಹೋಗ್ತೀರಾ ಅಷ್ಟೇ ಎಂದು ಖಡಕ್ಕಾಗಿ ಹೇಳಿ ಒಳಗೆ ಹೋದರು. ಅಭಯ್ ಕಾರಿನ ಡ್ರೈವರ್ ಸೀಟ್ನಲ್ಲಿ ಕುಳಿತು ಸ್ಟೇರಿಂಗ್ ಹಿಡಿದಿದ್ದ. ಮಿಲನ ಗೇಟಿನ ಬಳಿ ಬಂದು ಹಿಂಬದಿಯ ಸೀಟಿನ ಬಾಗಿಲು ತೆರೆದು ಕುಳಿತುಕೊಳ್ಳಲು ಹೋದಳು. ಅದು ಅವಳ ಪಾಲಿಗೆ ಅವನಿಂದ ಅಂತರ ಕಾಯ್ದುಕೊಳ್ಳುವ ಜಾಗವಾಗಿತ್ತು. ಆದರೆ ಅಭಯ್ಗೆ ಇದು ಅವಮಾನದಂತೆ ಭಾಸವಾಯಿತು. ಅವನು ಕಾರಿನ ಕನ್ನಡಿಯ ಮೂಲಕ ಮಿಲನಳನ್ನು ನೋಡಿ ಕಣ್ಣುಗಳನ್ನು ತೀಕ್ಷ್ಣಗೊಳಿಸಿದ. ಅಭಯ್ ಗಟ್ಟಿಯಾಗಿ, ಏಯ್, ಏನು ಮಾಡ್ತಿದ್ದೀಯಾ, ಆಚೆ ಬಾ, ಎದ್ದು ಮುಂದೆ ಬಂದು ನನ್ನ ಪಕ್ಕದ ಸೀಟ್ನಲ್ಲಿ ಕೂರು. ಮಿಲನ ಒಂದು ಕ್ಷಣ ದಂಗಾಗಿ, ಇಲ್ಲ ಸರ್, ನಾನು ಇಲ್ಲೇ ಕೂರ್ತೀನಿ ಎಂದು ಆರಾಮವಾಗಿದೆ ಎಂದಳು. ಅಭಯ್ ಕಾರಿನಿಂದ ಕೆಳಗಿಳಿದು ಹಿಂಬದಿಯ ಬಾಗಿಲನ್ನು ಬಲವಾಗಿ ತೆರೆದು ಅವನ ಕಣ್ಣುಗಳಲ್ಲಿ ಈಗ ಕ್ರೂರವಾದ ದರ್ಪವಿತ್ತು. ಅಭಯ್, ನಾನೇನು ನಿನ್ನ ಡ್ರೈವರ್ ಅಲ್ಲ, ನಿನ್ನ ಅಹಂಕಾರ ಪ್ರದರ್ಶಿಸೋಕೆ ಇದು ಸರಿಯಾದ ಜಾಗವಲ್ಲ. ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ತಿಲ್ವಾ? ನಿನಗೆ ಇಷ್ಟು ಕನಿಷ್ಠ ಮರ್ಯಾದೆ ಕೂಡ ಇಲ್ವಾ? ನೀನು ಬರೀ ಒಬ್ಬ ಎಂಪ್ಲಾಯ್, ನಿನ್ನ ಎಜುಕೇಷನ್ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ನಿನ್ನ ನಡವಳಿಕೆಯಲ್ಲೂ ಸಂಸ್ಕಾರ ಇರಬೇಕು. ಬಂದು ಮುಂದೆ ಕೂರು. ಮಿಲನ ಆ ಮಾತುಗಳನ್ನು ಕೇಳಿ ಮುಖ ಕೆಂಪಗಾಯಿತು. ತನ್ನ ಶಿಕ್ಷಣದ ಬಗ್ಗೆ, ಸಂಸ್ಕಾರದ ಬಗ್ಗೆ ಅವನು ಹೀಯಾಳಿಸಿದ್ದು ಅವಳ ಸ್ವಾಭಿಮಾನವನ್ನು ಕೆಣಕಿತು. ಮಿಲನ ಸಿಟ್ಟಿನಿಂದ ಹೊರಬಂದು ಅವನ ಕಣ್ಣಿಗೆ ನೇರವಾಗಿ ನೋಡಿ, ಬಾಸ್ ಅಂದ ಮಾತ್ರಕ್ಕೆ ಎಲ್ಲವನ್ನು ಆಜ್ಞಾಪಿಸಬಹುದು ಅಂದುಕೊಂಡಿದ್ದೀರಾ? ಸಂಸ್ಕಾರದ ಬಗ್ಗೆ ಮಾತಾಡೋ ಮೊದಲು ಒಬ್ಬ ಹೆಣ್ಣಿನ ಗೌರವವನ್ನು ಕಾಪಾಡೋದು ಹೇಗೆ ಅನ್ನೋ ಕನಿಷ್ಠ ಜ್ಞಾನ ನಮಗಿರಲಿ. ನಿಮ್ಮ ಡ್ರೈವರ್ ಸೀಟಿನ ಪಕ್ಕದಲ್ಲಿ ಕೂರೋದು ನನಗೆ ಗೌರವವಲ್ಲ, ಅದು ನಿಮ್ಮ ಅಹಂಕಾರಕ್ಕೆ ನಾನು ತಲೆಬಾಗಿದಂತೆ. ಅಭಯ್ ವ್ಯಂಗ್ಯವಾಗಿ ನಗುತ್ತಾ, ಗೌರವ ಮತ್ತು ಅಹಂಕಾರದ ಬಗ್ಗೆ ಪಾಠ ಮಾಡೋದು ನಿನ್ನ ಹವ್ಯಾಸ ಅನ್ಸುತ್ತೆ, ಆದರೆ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ನನ್ನ ಜೊತೆ ಪ್ರಯಾಣಿಸಬೇಕಾದ್ರೆ ನನ್ನ ನಿಯಮಗಳೇ ನಿನಗೆ ಸಂಸ್ಕಾರ. ಈಗ ಆರಾಮವಾಗಿ ಬಂದು ಪಕ್ಕದಲ್ಲಿ ಕೂತ್ಕೋತೀಯಾ ಅಥವಾ ನಾನೇ ನಿನ್ನನ್ನು ಎಳೆದುಕೊಂಡು ಬಂದು ಕೂರಿಸ್ಬೇಕಾ? ಮಿಲನ ಅನಿವಾರ್ಯವಾಗಿ ಮುಂದೆ ಬಂದಳು. ಮನೆಯ ಕೆಲಸಗಾರರು ಇವರಿಬ್ಬರನ್ನು ನೋಡಿ ಏನೋ ಪಿಸುಗುಟ್ಟುತ್ತಿದ್ದರು. ಆಫೀಸ್ ಗೆಸ್ಟ್ ಹೌಸ್ನಲ್ಲಿ ತಾನು ಮಾಡಿದ ಅವಮಾನಕ್ಕೆ ಅಭಯ್ ಈಗ ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ ಎಂಬುದು ಅವಳಿಗೆ ಸ್ಪಷ್ಟವಾಯಿತು. ಅವಳು ಅಸಹಾಯಕಳಾಗಿ ಮುಂದುಗಡೆಯ ಸೀಟಿನಲ್ಲಿ ಕುಳಿತಳು. ಕಾರು ವೇಗವಾಗಿ ರಸ್ತೆಗೆ ಇಳಿಯಿತು.
ಅಭಯ್ ಡ್ರೈವ್ ಮಾಡುತ್ತಾ ಕಾರಿನ ಮ್ಯೂಸಿಕ್ ಅನ್ನು ಫುಲ್ ವಾಲ್ಯೂಮ್ನಲ್ಲಿ ಇಟ್ಟ. ಗಾಳಿಯಲ್ಲಿ ಅವನ ಪರ್ಫ್ಯೂಮ್ ಮತ್ತು ಅವಳ ಮೌನದ ನಡುವೆ ಒಂದು ರೀತಿಯ ಉಸಿರು ಕಟ್ಟುವ ವಾತಾವರಣ ಸೃಷ್ಟಿಯಾಯಿತು. ಅಭಯ್ ಮ್ಯೂಸಿಕ್ ಸದ್ದು ಕಡಿಮೆ ಮಾಡಿ ತಣ್ಣಗೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಗೊತ್ತು ತಾನೆ. ಇವತ್ತಿನ ದಿನ ನಿನ್ನ ಪಾಲಿಗೆ ತುಂಬಾ ಉದ್ದವಾಗಿರಲಿದೆ ಮಿಲನ. ನನ್ನ ಈ ಪಯಣದಲ್ಲಿ ನೀನು ಎಷ್ಟು ಕಲಿಬೇಕು ಅನ್ನೋದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. ಸುಮ್ಮನೆ ಕೂತ್ಕೋ, ದಾರಿ ನೋಡು. ಮಿಲನ ಹೊರಗೆ ನೋಡುತ್ತಾ ಮೌನವಾದಳು. ಆದರೆ ಅವಳ ಮನಸ್ಸಿನಲ್ಲಿದ್ದ ಹಠ ಮಾತ್ರ ಅಭಯ್ನನ್ನು ಇನ್ನಷ್ಟು ಪೀಡಿಸಲು ಹೊಸ ದಾರಿಗಳನ್ನು ಹುಡುಕುತ್ತಿತ್ತು. ಅಭಯ್ ಸನ್ಗ್ಲಾಸ್ ತೆಗೆದ. ಕೆಂಪಗಾದ ಅವನ ಕಣ್ಣುಗಳನ್ನು ನೋಡಿ ಮಿಲನ ಸಣ್ಣಗೆ ನಕ್ಕು. ಏನಾಯ್ತು ಸರ್, ಕಣ್ಣು ಯಾಕೆ ಅಷ್ಟೊಂದು ಕೆಂಪಾಗಿದೆ? ನಿನ್ನೆ ರಾತ್ರಿ ಮೆಣಸಿನಕಾಯಿ ನೀರು ಕಣ್ಣಿಗೆ ಬಿದ್ದು ಆರಾಮವಾಗಿ ನಿದ್ದೆ ಬಂತ ಎಂದು ರೇಗಿಸಿದಳು. ಅಭಯ್ ಸ್ಟೇರಿಂಗ್ ಅನ್ನು ಬಿಗಿಯಾಗಿ ಹಿಡಿದು, ನಿನ್ನ ಕಲ್ಪನೆಗೆ ನಾನು ಮೆಚ್ಚಲೇಬೇಕು, ಆದರೆ ಮರೆತು ಹೋಗಬೇಡ, ನಿನ್ನೆ ನೀನು ಮಾಡಿದ್ದಕ್ಕೆ ಸರಿಯಾದ ಬೆಲೆ ತರಲೇಬೇಕು. ಇನ್ಮೇಲೆ ಕಾರಿನೊಳಗೆ ನಾನು ಹೇಳಿದಂತೆ ಆಡಬೇಕು, ಇಲ್ಲ ಅಂದರೆ ಕಾರನ್ನು ಎಲ್ಲೆಂದರಲ್ಲಿ ನಿಲ್ಲಿಸ್ತೀನಿ ಎಂದು ಗದರಿದ. ಮಿಲನಾಗೆ ತಣ್ಣಗೆ ಬೆದರಿಸೋದು ನಿಮ್ಗೇನು ಹೊಸ್ತಲ್ಲ ಬಿಡಿ, ಆದರೆ ನೆನ್ಪಿರ್ಲಿ, ಸಿಂಹದ ಮರಿಗೂ ಪೆಟ್ಟು ಬಿದ್ದಾಗ ಅದಕ್ಕೆ ಕೋಪ ಬರೋದು ಸಹಜ. ನನಗೆ ತೊಂದರೆ ಕೊಟ್ಟರೆ ಸುಮ್ಮನಿರಲ್ಲ. ಅಭಯ್ ನಗುತ್ತಾ ಅವಳತ್ತ ತಿರುಗಿ, ನಿನಗೆ ಸಿಂಹದ ಮರಿ ಅನ್ಕೊಂಡಿದ್ದೀಯಾ? ನಾನು ಬೇಟೆಗಾರ. ಮಿಲನ, ನಿನ್ನನ್ನು ನನ್ನ ಬಲೆಗೆ ಸಿಲುಕಿಸಿಕೊಳ್ಳೋದು ನನಗೆ ತುಂಬಾ ಸುಲಭ. ಮಿಲನ ಕಿಟಕಿಯ ಕಡೆ ಮುಖ ತಿರುಗಿಸಿಕೊಂಡು ಮೌನವಾದಳು. ಬೆಂಗಳೂರಿನ ಟ್ರಾಫಿಕ್ ನಡುವೆ ಅಭಯ್ನ ಈ ಆಟ ಎಲ್ಲಿಗೆ ಹೋಗಿ ಮುಟ್ಟುತ್ತದೋ ಎಂದು ಅವಳಿಗೆ ತಿಳಿಯಲಿಲ್ಲ. ಕಾರು ಆಫೀಸ್ ಪೋರ್ಟಿಕೋ ಮುಂದೆ ಬಂದು ನಿಲ್ಲುತ್ತಿದ್ದಂತೆ ಮುಂಭಾಗದ ಸೀಟಿನಿಂದ ಅಭಯ್ ಮತ್ತು ಮಿಲನ ಒಟ್ಟಿಗೆ ಇಳಿಯುವುದನ್ನು ನೋಡಿ ವೀಣಾಳ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ನಿನ್ನೆ ರಾತ್ರಿ ಗೆಸ್ಟ್ ಹೌಸ್ನಲ್ಲಿ ನಡೆದ ಘಟನೆಯಿಂದಲೇ ಅವಳು ಉರಿದು ಹೋಗಿದ್ದಳು. ಈಗ ಇಬ್ಬರು ಒಂದೇ ಕಾರಿನಲ್ಲಿ, ಅದು ಸನಿಹದ ಸೀಟಿನಲ್ಲಿ ಕುಳಿತು ಬಂದಿರುವುದು ಅವಳ ಅಸೂಯೆಯನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ಮಿಲನ ಕಾರಿನಿಂದ ಇಳಿದು ಆಫೀಸ್ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ವೀಣಾ ಅವಳ ದಾರಿಗೆ ಅಡ್ಡವಾಗಿ ಬಂದು ನಿಂತಳು. ಇಡೀ ಆಫೀಸ್ ಸಿಬ್ಬಂದಿ ಇವರನ್ನೇ ನೋಡುತ್ತಿದ್ದರು. ವೀಣಾ ತುಂಬ ವ್ಯಂಗ್ಯವಾಗಿ ಮತ್ತು ಜೋರಾದ ಧ್ವನಿಯಲ್ಲಿ, ವಾ, ಏನಿದು ಮಿಲನ, ಆಫೀಸ್ಗೆ ಬರೋ ಎಂಪ್ಲಾಯ್ ಥರ ಕಾಣಿಸ್ತಿಲ್ವಲ್ಲ ನೀನು? ಬಾಸ್ ಕಾರಲ್ಲೇ ಮುಂಭಾಗದ ಸೀಟಲ್ಲಿ ಕೂತು ಬರುವಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ? ಇಂಟರ್ವ್ಯೂನಲ್ಲಿ ನಾನು ನಿನ್ನ ಯೋಗ್ಯತೆ ನೋಡಿ ರಿಜೆಕ್ಟ್ ಮಾಡಿದ್ದೆ, ಆದರೆ ನೀನು ಬೇರೆ ರೀತಿನೇ ದಾರಿ ಹುಡ್ಕೊಂಡಿದ್ದೀಯಾ ಅನ್ಸುತ್ತೆ. ಆ ಮಾತಿನಲ್ಲಿದ್ದ ಕೀಳು ಅರ್ಥ ಇಡೀ ಆಫೀಸ್ನವರಿಗೆ ಕೇಳಿಸಿತು. ಎಲ್ಲರೂ ಮಿಲನಾಳನ್ನು ವಿಚಿತ್ರವಾಗಿ ನೋಡಲಾರಂಭಿಸಿದರು. ಮಿಲನಾಳಿಗೆ ಅವಮಾನ ತಾಳಲಾರದೆ ಕಣ್ಣಲ್ಲಿ ನೀರು ತುಂಬಿ ಬಂತು. ಆದರೆ ಅವಳು ಧೈರ್ಯಗೆಡಲಿಲ್ಲ. ಮಿಲನ ಖಡಕ್ಕಾಗಿ, ಮೇಡಮ್, ಮಾತನಾಡುವಾಗ ಮರ್ಯಾದೆ ಇರಲಿ. ಚೇರ್ಮನ್ ಸರ್ ಆದೇಶ ಕೊಟ್ಟಿದ್ದಕ್ಕೆ ನಾನು ಈ ಕಾರಲ್ಲಿ ಬರಬೇಕಾಗಿ ಬಂತು. ನಿಮ್ಮ ಆಲೋಚನೆ ಎಷ್ಟು ಕೊಳಕಾಗಿದೆ ಅನ್ನೋದಕ್ಕೆ ನಿಮ್ಮ ಈ ಮಾತುಗಳೇ ಸಾಕ್ಷಿ. ಮಿಲನ ವೀಣಾಗೆ ಎದುರು ಉತ್ತರ ಕೊಟ್ಟಿದ್ದನ್ನು ನೋಡಿ ಅಭಯ್ಗೆ ಒಳಗೊಳಗೆ ಅವಳ ಧೈರ್ಯದ ಮೇಲೆ ಹೆಮ್ಮೆ ಎನಿಸಿತ್ತು. ಆದರೆ ತನ್ನ ಕಣ್ಣೆದುರುವೆ ವೀಣಾ ಆಕೆಯನ್ನು ಹೀಯಾಳಿಸುತ್ತಿರುವುದನ್ನು ಕಂಡು ಅವನ ರಗಡ್ ಸ್ವಭಾವ ಮತ್ತೆ ಹೊರವಂತು. ಅವನ ಕೂಲಿಂಗ್ ಗ್ಲಾಸ್ ತೆಗೆದು ತನ್ನ ಕೆಂಪು ಕಣ್ಣಿಗಳಿಂದಲೇ ವೀಣಾನನ್ನು ತೀಕ್ಷ್ಣವಾಗಿ ನೋಡುತ್ತಾ ಅವರಿಬ್ಬರ ಮಧ್ಯೆ ಬಂದು ನಿಂತನು. ಅಭಯ್ ಉಗ್ರಧ್ವನಿಯಲ್ಲಿ, ವೀಣಕ್ಕ, ನಿನಗೆ ಬೇರೆ ಕೆಲಸ ಇಲ್ವಾ? ಆಫೀಸ್ ಗೇಟ್ ಹತ್ರ ನಿಂತು ವಾಚ್ಮ್ಯಾನ್ ಥರ ಯಾರು ಕಾರ್ನಲ್ಲಿ ಬರ್ತಾರೆ ಅಂತ ಲೆಕ್ಕ ಇಡೋದು ನಿನ್ನ ಕೆಲಸನಾ? ಇವಳನ್ನು ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದು ನಾನು, ಅದು ಅಪ್ಪನ ಮಾತಿನ ಮೇಲೆ. ನಿನಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಗಿ ಅಪ್ಪನ ಹತ್ರ ಕೇಳ್ಕೊ. ಇನ್ಮೇಲೆ ಇವಳ ವಿಷಯದಲ್ಲಿ ನೀನು ತಲೆ ಹಾಕಿದರೆ ನಾನೇ ಬೇರೆ ರೀತಿ ನಡೆದುಕೊಳ್ಬೇಕಾಗತ್ತೆ, ಎಚ್ಚರಿಕೆ. ಅಭಯ್ ಎಲ್ಲರ ಎದುರು ಅಷ್ಟು ಖಡಕ್ಕಾಗಿ ವೀಣಾಗೆ ವಾರ್ನಿಂಗ್ ಕೊಟ್ಟಿದ್ದನ್ನು ನೋಡಿ ಆಫೀಸ್ನಲ್ಲಿದ್ದವರಿಗೆಲ್ಲ ದಂಗಾದರು. ವೀಣಾಳಿಗೆ ಎಲ್ಲರ ಮುಂದೆ ತನಗೆ ಅವಮಾನವಾಯಿತು ಎಂದು ನೆತ್ತಿಗೆ ಸಿಟ್ಟು ಏರಿತ್ತು. ವೀಣಾ ಹಲ್ಲು ಕಡಿಯುತ್ತಾ ತಗ್ಗು ಧ್ವನಿಯಲ್ಲಿ, ಅಭಯ್, ಇವತ್ತಲ್ಲ ನಾಳೆ ಈ ಹಳ್ಳಿ ಹುಡುಗಿಯಿಂದ ನಿನಗೆ ದೊಡ್ಡ ಆಪತ್ತು ಕಾದಿದೆ. ಅವತ್ತು ನೀನೇ ನನ್ನ ಹತ್ತಿರ ಬರ್ತೀಯ, ನೋಡ್ತಾ ಇರು ಎಂದು ಹೇಳಿ ಕೋಪದಿಂದ ತನ್ನ ಹೈ ಹೀಲ್ಸ್ ಸದ್ದು ಮಾಡುತ್ತಾ ಒಳಗೆ ಹೊರಟು ಹೋದಳು. ಅಭಯ್ ಮಿಲನಾಳ ಕಡೆ ತಿರುಗಿ, ನೋಡು ಮಿಲನ, ಆಫೀಸ್ ಒಳಗಡೆ ನಿನ್ನ ಬಾಸ್ ನಾನು ಮಾತ್ರ. ಯಾರೋ ಏನೋ ಅಂದ್ರು ಅಂತ ಕಣ್ಣೀರು ಹಾಕೊಂಡು ಕೂತ್ರೆ ನಾನು ಸುಮ್ಮನಿರಲ್ಲ. ಹೋಗಿ ನಿನ್ನ ಕೆಲಸ ನೋಡ್ಕೊ ಎಂದು ಎಂದಿನ ದರ್ಪದ ಶೈಲಿಯಲ್ಲೇ ಹೇಳಿ ತನ್ನ ಕ್ಯಾಬಿನ್ ಕಡೆ ನಡೆದ. ಮಿಲನ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಸ್ವಾಭಿಮಾನದ ಹಠವನ್ನು ಮತ್ತಷ್ಟು ಗಟ್ಟಿಯಾಗಿಸಿಕೊಂಡು ಆಫೀಸ್ ಒಳಗೆ ಹೆಜ್ಜೆ ಇಟ್ಲು. ಅಭಯ್ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಕುಳಿತರು. ಅವನ ಮನಸ್ಸಿನಲ್ಲಿ ನಿನ್ನೆ ರಾತ್ರಿ ಮಿಲನ ತನಗೆ ಕೊಟ್ಟ ಐಸ್ ಬಾತ್, ಕಾಟ ಮತ್ತು ಮೆಣಸಿನಕಾಯಿ ನೀರಿನ ಉರಿ ಇನ್ನೂ ಮಾಸಿರಲಿಲ್ಲ. ಅವಳ ಆ ಅವತಾರ ನೆನಪಿಸಿಕೊಂಡ್ರೆ ಅವನಿಗೆ ಒಂದೆಡೆ ಸಿಟ್ಟು ಬರ್ತಿದ್ರೆ ಇನ್ನೊಂದೆಡೆ ಅವಳ ಧೈರ್ಯದ ಮೇಲೆ ವಿಚಿತ್ರವಾದ ಸೆಳೆತ ಉಂಟಾಗ್ತಿತ್ತು. ಆದರೆ ತನ್ನ ಬಾಸ್ ಎಂಬ ಅಹಂಕಾರವನ್ನು ಬಿಟ್ಟುಕೊಡಲು ಅವನು ಸಿದ್ಧನಿರಲಿಲ್ಲ. ಇತ್ತ ವೀಣಾ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಹಲ್ಲು ಕಡಿಯುತ್ತಿದ್ದಳು. ಎಲ್ಲರ ಎದುರು ಅಭಯ್ ತನಗೆ ವಾರ್ನಿಂಗ್ ಕೊಟ್ಟಿದ್ದನ್ನು ಅವಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ನನ್ನನ್ನೇ
ಎದುರು ಹಾಕಿಕೊಳ್ಳುವಂತೆ ಮಾಡಿದಳಲ್ಲ ಈ ಮಿಲನ. ಇವಳನ್ನು ಇವತ್ತೇ ಆಫೀಸ್ನಿಂದ ಗೇಟ್ ಪಾಸ್ ಕೊಡಿಸದೇ ಇದ್ರೆ ನನ್ನ ಹೆಸರು ವೀಣಾ ಅಲ್ಲ ಎಂದುಕೊಂಡು ಒಂದು ಕುತಂತ್ರದ ಪ್ಲಾನ್ ಮಾಡಿದ್ಲು. ಅಭಯ್ ಇಂಟರ್ಕಾಮ್ ಎತ್ತಿ ಮಿಲನ ತಕ್ಷಣ ತನ್ನ ಕ್ಯಾಬಿನ್ಗೆ ಬಾ ಎಂದು ಆರ್ಡರ್ ಮಾಡಿದ. ಮಿಲನ ಫೈಲ್ ಹಿಡಿದು ಒಳಗೆ ಬಂದಳು. ಅವಳ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ. ನಿನ್ನೆ ರಾತ್ರಿ ತಾನು ಮಾಡಿದ ಶಾಸ್ತಿ ನೆನಪಿಸಿಕೊಂಡು ಅವಳ ತುಟಿ ಅಂಚಿನಲ್ಲಿ ಸಣ್ಣದೊಂದು ನಗು ಇತ್ತು. ಅಭಯ್ ಕುರ್ಚಿಯಿಂದ ಎದ್ದು ಅವಳ ಹತ್ತಿರ ಬರುತ್ತಾ, ಏನಮ್ಮ ಮಿಲನ, ತುಂಬಾ ಖುಷಿಯಾಗಿದ್ದೀಯಾ? ಹಂಗಾದ್ರೆ ನಿನ್ನೆ ರಾತ್ರಿ ನನ್ನನ್ನು ಒದ್ದೆ ಮಾಡಿ ಐಸ್ ಸುರಿದು ಕಳಿಸ್ಬಿಟ್ಟೆ ಅಂತ ಬೀಗ್ತಿದ್ದೀಯಾ? ಮಿಲನ ತಣ್ಣಗೆ, ನಾನಾಗಿ ನಿಮ್ಮನ್ನು ಕರೆಯಲಿಲ್ಲ ಸರ್, ನೀವೇ ಅತಿಕ್ರಮಣ ಬಂದಿದ್ದಕ್ಕೆ ಪ್ರಕೃತಿ ನಿಯಮದ ತರಹ ಪ್ರತಿಕ್ರಿಯೆ ಸಿಕ್ಕಿದೆ ಅಷ್ಟೆ. ಅಭಯ್ ರಗಡಾಗಿ ಅವಳ ಹತ್ರ ಬಂದು ಅವಳ ಕಣ್ಣುಗಳನ್ನೇ ನೋಡ್ತಾ, ಪ್ರಕೃತಿ ನಿಯಮನ? ಬಾಸ್ಗೆ ಪಾಠ ಕಲಿಸೋಕೆ ಹೋಗ್ತೀಯಾ? ಆಫೀಸ್ನಲ್ಲಿ ನನ್ನ ರೂಲ್ಸ್ ನಡೆಯುತ್ತೆ ಅಂತ ಹೇಳಿದ್ದೆ ತಾನೇ. ಈಗ ನೋಡು ನನ್ನ ಸೇಡು ಹೇಗೆ ತೀರಿಸ್ಕೊಂತೀನಿ ಅಂತ. ಅಭಯ್ ತಕ್ಷಣ ಬೆಲ್ ಒತ್ತಿ ಆಫೀಸ್ ಬಾಯ್ನನ್ನು ಕರೆಸಿದ. ಒಂದು ದೊಡ್ಡ ಜಗ್ ತುಂಬ ಫುಲ್ ಐಸ್ ವಾಟರ್ ಮತ್ತು ಅದರಲ್ಲಿ 4-5 ಐಸ್ ಕ್ಯೂಬ್ಸ್ ಹಾಕಿ ತಗೊಂಡು ಬಾ ಅಂದ. ಮಿಲನಾಗೆ ಒಂದು ಕ್ಷಣ ಗಾಬರಿಯಾಯಿತು. ಇವನೇನಾದರೂ ಆ ನೀರನ್ನು ನನ್ನ ಮೇಲೆ ಸುರಿಯುತ್ತಾನ ಎಂದುಕೊಂಡಳು. ನೀರು ಬಂದ ತಕ್ಷಣ ಅಭಯ್ ಅದನ್ನು ಟೇಬಲ್ ಮೇಲಿಟ್ಟು, ಮಿಲನ, ಈ ಐಸ್ ವಾಟರ್ನಲ್ಲಿ ನಿನ್ನ 2 ಕೈಗಳನ್ನು ಹಾಕಿ 5 ನಿಮಿಷ ಹಾಗೆ ಇಡಬೇಕು. ಇದು ನೀನು ನಿನ್ನೆ ಮಾಡಿದ ಕೆಲಸಕ್ಕೆ ಆಫೀಸ್ ಶಿಕ್ಷೆ. ಕೈ ತೆಗೆದ್ರೆ ಗೊತ್ತಲ್ಲ, 10 ಲಕ್ಷದ ಬಾಂಡ್ ಪೇಪರ್ ನಿನ್ನ ಕೈಗೆ ಸೇರುತ್ತೆ ಎಂದು ದರ್ಪದಿಂದ ಹೇಳಿದ. ಮಿಲನ ತುಟಿ ಕಚ್ಚಿ ಅವನ ಅಹಂಕಾರಕ್ಕೆ ತಲೆಬಾಗದೆ ಆ ಮಂಜುಗಡ್ಡೆ ಅಂತಿದ್ದ ತಣ್ಣನೆಯ ನೀರಿನ ಜಗ್ ಒಳಗೆ ತನ್ನ 2 ಕೈಗಳನ್ನು ಇಟ್ಟಳು. ಸೆಕೆಂಡುಗಳು ಕಳೆಯುತ್ತಿದ್ದಂತೆ ಅವಳ ಕೈಗಳು ಮರಗಟ್ಟ ತೊಡಗಿದವು. ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಿತ್ತು. ಆದರೆ ಅವಳು ಕಣ್ಣೀರು ಹೊರಗೆ ಹಾಕದೆ ಅಭಯ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವಳ ನೋವನ್ನು ನೋಡಿ ಅಭಯ್ನ ಹೃದಯ ಒಳಗೊಳಗೆ ಚುರುಕೆಂದಿತ್ತು. ಯಾಕೆ ಹುಡುಗಿ ಇಷ್ಟೊಂದು ಹಠಮಾರಿ ಎಂದುಕೊಂಡು ಅವನೇ ಹೋಗಿ ಅವಳ ಕೈಯನ್ನು ನೀರಿಂದ ಹೊರಗೆ ಎಳೆಯಲು ಹೋದ. ಅದೇ ಸಮಯದಲ್ಲಿ ಕ್ಯಾಬಿನ್ ಬಾಗಿಲು ಜೋರಾಗಿ ತೆರೆಯಿತು. ಒಳಗೆ ಬಂದಿದ್ದು ವೀಣಾ ಮತ್ತು ಅವಳ ಹಿಂದೆ 2 ಪೊಲೀಸ್ ಆಫೀಸರ್ಗಳು. ಅಭಯ್ ಮತ್ತು ಮಿಲನ ಇಬ್ಬರು ಶಾಕ್ ಆಗಿ ನೋಡಿದರು. ವೀಣಾ ವಿಜಯದ ನಗುವಿನೊಂದಿಗೆ, ನೋಡಿ ಇನ್ಸ್ಪೆಕ್ಟರ್, ಇವಳೇ ಆ ಮಿಲನ. ನಮ್ಮ ಕಂಪನಿಯ ಅತಿ ಮುಖ್ಯವಾದ ಪ್ರಾಜೆಕ್ಟ್ನ ಸೀಕ್ರೆಟ್ ಫೈಲ್ಸ್ ಮತ್ತು ಕ್ಲೈಂಟ್ಸ್ ಡೇಟಾವನ್ನು ಕದ್ದು ನಮ್ಮ ರೈವಲ್ ಕಂಪನಿಗೆ 5 ಲಕ್ಷಕ್ಕೆ ಮಾರಿದ್ದಾಳೆ. ಅದಕ್ಕೆ ಸಾಕ್ಷಿಯಾಗಿ ಇವಳ ಬ್ಯಾಂಕ್ ಅಕೌಂಟ್ಗೆ ಇವತ್ತೇ 5 ಲಕ್ಷ ಜಮಾ ಆಗಿದೆ. ಇವಳನ್ನು ತಕ್ಷಣ ಅರೆಸ್ಟ್ ಮಾಡಿ. ಮಿಲನಾಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಇಲ್ಲ ಸರ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ಇದು ಸುಳ್ಳು ಎಂದು ಚೀರಿದಳು. ವೀಣಾ ತನ್ನ ಫೋನ್ನಲ್ಲಿ ಮಿಲನಳ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಮತ್ತು ಆಫೀಸ್ ಸಿಸ್ಟಮ್ನಿಂದ ಡೇಟಾ ಲೀಕ್ ಆಗಿರುವ IP ಅಡ್ರೆಸ್ ಸಾಕ್ಷಿಯನ್ನು ಇನ್ಸ್ಪೆಕ್ಟರ್ ಕೈಗಿಟ್ಟಳು. ವೀಣಾ ತುಂಬಾ ಪಕ್ಕಾ ಪ್ಲಾನ್ ಮಾಡಿ ಮಿಲನಳನ್ನು ಕಳ್ಳತನದ ಕೇಸ್ನಲ್ಲಿ ಸಿಲುಕಿಸಿದ್ದಳು. ಇನ್ಸ್ಪೆಕ್ಟರ್, ಮಿಸ್ಟರ್ ಅಭಯ್, ಸಾಕ್ಷಿ ಎಲ್ಲ ಕರೆಕ್ಟ್ ಆಗಿದೆ. ಇವಳನ್ನು ನಾವು ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು. ಮಿಲನ ಅಳುತ್ತಾ ಅಭಯ್ನನ್ನು ನೋಡಿದಳು. ಸರ್, ನಂಬಿ ಸರ್, ನಾನು ಅಂತಹವಳಲ್ಲ. ನನ್ನ ಕುಟುಂಬದ ಮೇಲೆ ಆಣೆ, ನಾನು ಕಳ್ಳತನ ಮಾಡಿಲ್ಲ. ಅವಳ ಕಣ್ಣೀರು ಈ ಬಾರಿ ನೈಜವಾಗಿತ್ತು. ಅಭಯ್ ಒಂದು ಕ್ಷಣ ವೀಣಾಳ ಕಡೆ ನೋಡಿದ. ಅವಳ ಕಣ್ಣಲ್ಲಿದ್ದ ಕುತಂತ್ರ ಅವನಿಗೆ ತಕ್ಷಣ ಅರ್ಥವಾಯಿತು. ಮಿಲನಾಗೆ ತಾನು ಶಿಕ್ಷೆ ಕೊಡಬಹುದೇ ವಿನಃ ಬೇರೆ ಯಾರಾದರೂ ಅವಳಿಗೆ ತೊಂದರೆ ಕೊಡುವುದನ್ನು ತಡೆದುಕೊಳ್ಳುವ ಶಕ್ತಿ ಅವನಿಗೆ ಇರಲಿಲ್ಲ. ಅವಳ ಆ ಅಸಹಾಯಕ ಕಣ್ಣೀರು ಅವನಲ್ಲಿದ್ದ ಅಹಂಕಾರವನ್ನು ಆ ಕ್ಷಣದಲ್ಲೇ ಕರಗಿಸಿಬಿಟ್ಟಿತ್ತು. ಅಭಯ್ ಖಡಕ್ ಆಗಿ ಪೊಲೀಸರ ಮುಂದೆ ಬಂದು ನಿಂತು, ಇನ್ಸ್ಪೆಕ್ಟರ್, ಸ್ಟಾಪ್ ಇಟ್. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಆಫೀಸ್ನಿಂದ ನನ್ನ ಎಂಪ್ಲಾಯ್ನನ್ನು ನೀವು ಮುಟ್ಟೋ ಹಾಗಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.